ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯಾವಾಗಲೂ ನಿಮ್ಮ ಹತ್ರ ಜ್ಯುವೆಲರ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಸ್ಯಾರಿ ಬಗ್ಗೆ ಆಗಿರ್ಬೋದು, ಬ್ಲೌಸ್ ಡಿಸೈನ್ ಆಗಿರ್ಬೋದು, ಹಾಗೆ ಕೆಲವೊಂದು ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡಿ ಶೇರ್ ಮಾಡಿದ್ದೀನಿ ಅಲ್ವಾ. ಹಾಗೆ ನನ್ನ ಪರ್ಸ್ನಲ್ ವೀಡಿಯೋಸ್ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ಅದಕ್ಕೂ ಕೂಡ ನೀವು ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರೋ ಈ ಒಂದು ವೀಡಿಯೋಗೂ ಕೂಡ ಅದೇ ಥರ ಸಪೋರ್ಟ್ ಮಾಡಿ. ಈ ಒಂದು ವೀಡಿಯೋ ಬಂದು ನನ್ನ ತಮ್ಮನ ಎಂಗೇಜ್ಮೆಂಟ್ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ. ಆದಷ್ಟು ಈ ಒಂದು ಡೈಲಿ ರೊಟೀನ್ ಆಗಿರ್ಬೋದು ಅಥವಾ ನಾನು ಡಯಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಅದ್ರ ಬಗ್ಗೆ ಆಗಿರ್ಬೋದು ಅಥವಾ ಮಗು ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿರ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ. ಇವಾಗ ಫುಲ್ ನನ್ನ ತಮ್ಮನ ಎಂಗೇಜ್ಮೆಂಟಲ್ಲಿ ಯಾವ್ಯಾವ ರೀತಿ ಆಯಿತು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡ್ದೇ ನೋಡಿ. ಇಷ್ಟ ಆದವರು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನನ್ನ ತಮ್ಮನ ಎಂಗೇಜ್ಮೆಂಟ್ ಬಂದು ಡಿಸೆಂಬರ್ 6 ಶುಕ್ರವಾರ ಬಿದ್ದಿದ್ದು. ಬೆಳಗ್ಗೆನೇ ಸ್ವಲ್ಪ ಹೊರಡಬೇಕಿತ್ತು, ಏಕೆಂದರೆ ಅದು ಚನ್ನರಾಯಪಟ್ಟಣ ಹಾಸನಲ್ಲಿ ಎಂಗೇಜ್ಮೆಂಟ್ ಇದ್ದಿದ್ದು. ಏಕೆಂದರೆ ಹುಡುಗಿ ಅದೇ ಊರಾದ್ರಿಂದ ಅಲ್ಲೇ ಎಂಗೇಜ್ಮೆಂಟ್ ಮಾಡಿರೋದ್ರಿಂದ ತುಂಬಾ ದೂರ ಅಂತ ಬೇಗನೆ ಹೊರಟ್ವಿ. ಮನೇಲೇನು ಅಂತ ರೆಡಿ ಆಗೋಕ್ಕೆ ಹೋಗಲಿಲ್ಲ, ಅಲ್ಲೇ ಹೋಗಿ ರೆಡಿ ಆದ್ರಾಯ್ತು. ಏಕೆಂದರೆ ತುಂಬ ಸೆಕೆ, ಆಮೇಲೆ ಕಾರಲ್ಲಿ ಬೇರೆ ಕೂತಿರ್ತೀವಲ್ವ ಅಂತೇಳಿ. ಆಮೇಲೆ ಪಾಪುಗೂ ಕೂಡ ಎತ್ಕೋಬೇಕಾಗಿತ್ತು. ಹಾಗೆ ಪಾಪುಗೂ ಕೂಡ ಸ್ವಲ್ಪ ಜ್ವರ ಕೂಡ ಬಂದ್ಬಿಟ್ಟಿತ್ತು. ಆದ್ದರಿಂದ ಹಂಗೇ ಹೊರಟ್ವಿ. ಮಾಮೂಲಿ ನನ್ನ ತಂಗಿದಿರು, ಹಾಗೆ ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕಮ್ಮ, ನನ್ನ ತಂಗಿದಿರು ಇನ್ನೂ ಇಬ್ಬರಿದ್ದಾರೆ. ಅವರು ಎಲ್ಲರೂ ಕೂಡ ಅವರೊಂದು ಕಾರಲ್ಲಿ ನಾವೊಂದು ಕಾರಲ್ಲಿ ಹೊರಟ್ವಿ ಫಸ್ಟು. ಆಮೇಲೆ ಹುಡುಗ ಒಂದು ಕಾರಲ್ಲಿ ಹೊರಟ. ಅಂದರೆ ಹಾಸನ ಅದರಿಂದ ಸ್ವಲ್ಪ ದೂರನೇ ಅಲ್ವಾ, 120 ಕಿಲೋಮೀಟರ್ ಆಗುತ್ತೆ. ಅದರಿಂದ ಅಲ್ಲೋಗಿ ಸ್ಯಾರಿ ವೇರ್ ಮಾಡಿದ್ರಾಯ್ತು ಅಂತೇನು ಮಾಡಲಿಲ್ಲ. ಇಲ್ಲೇ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಿ. ಹಾಗೆ ಅಲ್ಲೇ ಹೋಯ್ತಾ ಒಂದು ಹೋಟೆಲಲ್ಲಿ ತಿಂಡಿನೂ ಕೂಡ ತಿಂದ್ಕೊಂಡು ಹಾಗೆ ಹೋದ್ವಿ. ಅಂದರೆ 12 ಗಂಟೆಗೆ ಟೈಮಿಂಗ್ಸ್ ಕೊಟ್ಟಿದ್ದರಿಂದ 12 ಗಂಟೆ ಮೇಲೆ 3 ಗಂಟೆ ಒಳಗಡೆ ಟೈಮಿಂಗ್ಸ್ ಕೊಟ್ಟಿದ್ದರಿಂದ ಏನು ಅಷ್ಟೊಂದೇನು ಬೇಗ ಹೋಗೋಂಥದ್ದಿರಲಿಲ್ಲ ಅಂಥೇಳಿ ಮನೆ ಬಿಟ್ಟಾಗಲೇ ಒಂದು 8:30 ಆಗಿತ್ತು. ಇಲ್ಲಿ ಬಂದು ಸೀರೆ ಕೂಡ ವೇರ್ ಮಾಡಿಕೊಂಡು, ಹಾಗೆ ಉಪ್ಪಿ ವಿಳ್ಯ ಶಾಸ್ತ್ರ ಅಂತ ಮಾಡ್ತಾರೆ ಅಲ್ವಾ, ಅದನ್ನು ಕೂಡ ಮಾಡಿದ್ರು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಹುಡುಗಿಗೆ ಶಾಸ್ತ್ರ ಮಾಡಿದ್ರು. ಅಂದರೆ ಎಲ್ಲರೂ ದೂರದಿಂದ ಅಪ್ಪ ಅಮ್ಮ ಎಲ್ಲ ಕೂಡ ಊರಲ್ಲಿ ಜನಗಳನ್ನೆಲ್ಲ ಕರ್ಕೊಂಡು ಅವರು ಕೂಡ ಬರೋದು ಸ್ವಲ್ಪ ಲೇಟೇ ಆಗೋಯಿತು. ಆದ್ದರಿಂದ ಇವರು ನಮ್ಮ ಅಣ್ಣ ರವ್ಯಣ್ಣ ಅಂತೇಳಿ ಇವರು, ಅವ್ರ ಕೈಯಲ್ಲೇ ಎಲ್ಲ ಶಾಸ್ತ್ರನೂ ಕೂಡ ಮಾಡಿಸಿದ್ವಿ. ಅದಾದಮೇಲೆ ಅಮ್ಮ ಅಪ್ಪ ಎಲ್ಲರೂ ಕೂಡ ಬಂದರು. ನಾನು ಅಷ್ಟೇ ಈ ಥರ ಮೈಸೂರು ಸಿಲ್ಕ್ ಸೀರೆನ ಸಿಂಪಲಾಗಿ ವೇರ್ ಮಾಡಿಕೊಂಡು ರೆಡಿಯಾಗಿದ್ದೆ ಅಂತ ಏನು ಮೇಕಪ್ ಕೂಡ ಏನು ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ಅದಾದಮೇಲೆ ಅಂದರೆ ಚೌಟ್ರಿನೂ ಅಷ್ಟೇ ತುಂಬ ದೊಡ್ಡದಾಗೇ ಇತ್ತು. ಹುಡುಗಿಗೂ ಕೂಡ ಶಾಸ್ತ್ರನ ಮಾಡಿದ್ವಿ. ನಾನು ಕೂಡ ಶಾಸ್ತ್ರ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ನಾನು ಹೇಗೆ ಕಾಣಿಸಿದ್ದೀನಿ ಅನ್ನೋದನ್ನು ಕೂಡ ಒಂದು ಕಮೆಂಟ್ಸ್ ಹಾಕಿ. ನನ್ನ ಮಗಳಿಗಂತೂ ಚಿಕ್ಕ ಮಗುಗೆ ತುಂಬಾ ಜ್ವರ ಇದ್ದಿದ್ದರಿಂದ ನನಗೆ ಏನು ಮಾಡೋಕ್ಕೂ ಕೂಡ ಅಷ್ಟೊಂದು ಅಂದರೆ ಏನೋ ಅಷ್ಟೊಂದು ಮೈಂಡ್ ಫ್ರೀನೇ ಇರಲಿಲ್ಲ. ಸ್ವಲ್ಪ ಗಾಬರಿಲೇ ಇದ್ದೆ ನಾನು, ಏಕೆಂದರೆ ತುಂಬಾ ಜ್ವರ ಇತ್ತು. ಅವಳಿಗೆ ಯಾವುದೇ ಟಾನಿಕ್ ಹಾಕಿದ್ರೂ ಕೂಡ ಕಮ್ಮಿನೇ ಆಗ್ತಾಯಿರಲಿಲ್ಲ. ಆ ಒಂದು ಗಾಬರಿಲೇ ಇದ್ದೆ. ಹುಡುಗಿನೂ ಕೂಡ ಹೇಗೆ ಕಾಣಿಸ್ತಾ ಇದ್ದಾಳೆ ಅನ್ನೋದು ಕೂಡ ಒಂದು ಕಮೆಂಟ್ಸ್ ಹಾಕಿ. ನಾನು ವೇರ್ ಮಾಡಿರೋಂಥ ಸೀರೆನ ನಾನೇ ಸೇಲ್ ಮಾಡೋದು. ಅಂದರೆ ನಮ್ಮ ಹತ್ರ ಕಾರ್ಡು ಕಟ್ ಅಂತ ಒಂದು ಸ್ಕೀಮ್ ಕೂಡ ಇದೆ. ಈ ಸೀರೆಗಳನ್ನ ತೊಗೋಬೇಕು ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ ಅಂತ ಹೇಳಿದ್ರು ಒಂದು 5,500-6 ಸಾವಿರ ಆಗುತ್ತೆ. ನೀವು ಅದನ್ನು ಕೂಡ ತೊಗೊಳಕ್ಕಾಗಲ್ಲ ಅನ್ನೋರು ಕಾರ್ಡ್ ಕಟ್ಕೊಂಡು ನನ್ನ ಹತ್ರ ತೊಗೋತಾರೆ. ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಒಂದು ಕಮೆಂಟ್ಸ್ ಹಾಕಿ. ಹಾಗೆ ಈ ಕಡೆ ಪಿಂಕ್ ಶರ್ಟ್ ಹಾಕ್ಕೊಂಡಿದ್ದವ್ರು ನಮ್ಮ ತಂದೆ. ಆಮೇಲೆ ಇವರು ನೆಕ್ಸ್ಟು ರಿಂಗ್ನ ಬದಲಾಯಿಸ್ಕೋಬೇಕು ಅಂತ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಹೇಳಿ ಹೋದರು. ಇವ್ರಿಗೆ ಅಂತ ಆಲ್ರೆಡಿ ನಾನು ನಂದು ಬೇರೆ ಲಾಗಲ್ಲಿ ತಿಳಿಸಿದ್ದೀನಿ ಅಲ್ವಾ, ಹುಡುಗಿಗೆ ಅಂತ ಲೆಹೆಂಗಾ ತೊಗೊಂಡಿದ್ದು ಏನು ಎತ್ತ ಅಂತ. ಅಲ್ಲಿ ತೊಗೊಂಡಿದ್ದಂಥ ಲೆಹೆಂಗಾ ಇದು 19,500 ಅದ್ರದ್ದು ಪ್ರೈಸು. ಡಿಸೈನು ಅಷ್ಟೇ. ಆಮೇಲೆ ಅವರೇ ನಮಗೆ ಯಾವುದು ಮೆಸರ್ಮೆಂಟ್ ಕರೆಕ್ಟಾಗಿ ಅವರೇ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಇಬ್ರಿಗೂ ಮ್ಯಾಚ್ ಆಗೋ ಥರನೇ ಅವರು ಡ್ರೆಸ್ನ ಮ್ಯಾಚ್ ಮಾಡಿ ತೊಗೊಂಡಿದ್ದು. ಇವಾಗ ನೆಕ್ಸ್ಟು ಧನುರ್ಮಾಸ ಆದಮೇಲೆ ಆಲ್ಮೋಸ್ಟು ಮದುವೆಗಳಿರುತ್ತಲ್ವ. ಈಗ ಮಾರ್ಚ್ ಫೆಬ್ರವರಿಯಲ್ಲೆಲ್ಲ ಮದುವೆನೇ ಇರುತ್ತೆ. ಆವಾಗ ಏನಾದರೂ ಬೇಕು ಅಂದರೆ ನಾ ಹೇಳಿರೋಂಥ ಒಂದು ಅಂಗಡೀಲಿ ನೀವು ಲೆಹೆಂಗಾ ಎಲ್ಲ ಆರಾಮಾಗಿ ತೊಗೋಬೋದು. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಅಲ್ಲಿ 10,000 ರೂಪಾಯಿಂದನೂ ಕೂಡ ಇದೆ. ಹಾಗೆ 25ಇಂದ ಹಿಡಿದು 30-40 ಸಾವಿರ ರೂಪಾಯಿವರೆಗೂ ಕೂಡ ಇದೆ. ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಒಂದು ಇದನ್ನು ತೊಗೋಬೋದು. ಹಾಗೆ ನೆಕ್ಸ್ಟು ರಿಂಗ್ನ ಚೇಂಜ್ ಮಾಡೋಕ್ಕೆ ಅಂತೇಳಿ ಸ್ಟೇಜ್ ಮೇಲೆ ಅವರಿಬ್ಬರೂ ನಿಲ್ಲಿಸಿ ಈ ಥರ ಡೆಕೋರೇಷನ್ ಎಲ್ಲ ಕೂಡ ಚೆನ್ನಾಗೇ ಮಾಡಿದರು. ಅದನ್ನು ಕೂಡ ಅಷ್ಟೇ ನನ್ನ ತಮ್ಮಂಗೆ ಗೊತ್ತಿರೋಂಥ ಫ್ರೆಂಡ್ಸೇನೆ ಸೇರ್ಕೊಂಡು ಮಾಡಿದ್ದು. ಹೇಗಿದೆ, ಹೇಗೆ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಒಂದು ಕಮೆಂಟ್ಸ್ ಹಾಕಿ. ನಾನು ಇಲ್ಲಿ ಜಾಸ್ತಿ ಓಡಾಡ್ತಾನೆ ಇರಲಿಲ್ಲ, ಯಾಕೆಂದರೆ ನನ್ನ ಮಗಳಿಗೆ ತುಂಬ ಹುಷಾರಿರಲಿಲ್ಲ ಅಂತ ಬರೋದು, ಎಲ್ಲರನ್ನೂ ಮಾತಾಡ್ಸ್ಕೊಳ್ಳೋದು, ಹೋಗಿ ರೂಮಲ್ಲಿ ಪಾಪ ನೋಡ್ಕೊಂಬರೋದು, ಆ ಥರನೇ ಆಗ್ಬಿಟ್ಟಿತ್ತು. ನನ್ನ ದೊಡ್ಡ ಮಗಳನ್ನಂತೂ ಹಿಡಿಯೋಕ್ಕೆ ಆಗ್ತಾಯಿರಲಿಲ್ಲ. ಸುಮ್ಮನೆ ಅವಳು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಆಟ ಆಡ್ಕೊಂಡೇ ಇದ್ಲು.
ಈಗ ರಿಂಗ್ ಕೂಡ ಎಕ್ಸ್ಚೇಂಜ್ ಮಾಡಿ ಕೂಡ ಆಯಿತು. ಹಾಗೆ ಎಲ್ಲರೂ ಕೂಡ ನೆಕ್ಸ್ಟು ಫೋಟೋ ಎಲ್ಲ ಕೂಡ ತೆಗೆಸ್ಕೊಂಡ್ವಿ. ಫ್ಯಾಮಿಲಿ ಫೋಟೋ ಆಗಿರ್ಬೋದು, ಹಾಗೆ ಫ್ರೆಂಡ್ಸ್ಗಳೆಲ್ಲರೂ ಸೇರಿ ಫೋಟೋಸ್ಗಳನ್ನ ತೆಗೆಸ್ಕೊಳ್ಳೋದು, ಈ ರೀತಿ ಎಲ್ಲರೂ ಸೇರಿ ಫೋಟೋಸ್ಗಳನ್ನ ತೆಗೆಸ್ಕೊಂಡ್ವಿ. ಇವರೆಲ್ಲರೂ ಕೂಡ ನನ್ನ ತಮ್ಮನ ಫ್ರೆಂಡ್ಸು. ಎಲ್ಲ ಜೊತೆಗೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಇವರೆಲ್ಲರೂ ಕೂಡ ನೋಡಿ ನನ್ನ ಸಿಸ್ಟರ್ಸು ಇವರು. ಯಾಕೆಂದರೆ ನನಗೆ ಕಸಿನ್ ಸಿಸ್ಟರ್ಸು ತುಂಬಾ ಜಾಸ್ತಿ ಇದ್ದಾರೆ. ಹಾಗೆ ಇವರು ಶ್ರೀ ತ್ರಿಪುರ ವಾಸಿನಿ ಲಾಕ್ಸಲ್ಲಿ ನೋಡಿರ್ತೀರ, ಅವರು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ತಾರೆ. ಮಧ್ಯೆ ಯೆಲ್ಲೋ ಕಲರ್ ಸ್ಯಾರಿ ಹುಟ್ಟಿದ್ದಾರೆ ನೋಡಿ, ಅವರೇನೆ ಶ್ರೀ ತ್ರಿಪುರ ವಾಸಿನಿ ಲಾಕ್ಸ್ ಅವರು. ಅಂದರೆ ಅವ್ರ ಹೆಸರು ಅಶ್ವಿನಿ ಅಂತೇಳಿ, ಅಶ್ವಿನಿ ದೇಕುಲ್ ಅಂತ, ಅಶು ದೇಕುಲ್ ಅಂತ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ. ಹಾಗೆ ನಾನು, ನನ್ನ ಹಸ್ಬೆಂಡ್, ಹಾಗೆ ನನ್ನ ಮಕ್ಕಳೆಲ್ಲರೂ ಸೇರಿ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ಬಟ್ ನನ್ನ ಚಿಕ್ಕ ಮಗು ನೋಡಿ ತುಂಬಾ ಬೇಜಾರಾಗ್ತಿತ್ತು, ತುಂಬಾ ಹುಷಾರಿರಲಿಲ್ಲ. ಆದರೂ ಕೂಡ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ತೆಗೆಸ್ಕೊಂಡೆ. ಅವಳು ಒಂದು ಟೆನ್ಷನಲ್ಲೇ, ನಾನು ಕೂಡ ಟೆನ್ಷನಲ್ಲಿದ್ದೆ. ಯಾಕೆಂದರೆ ಅವಳು ತುಂಬಾ ಹುಷಾರಿರಲಿಲ್ಲ. ಅವಳಿಗೆ ಹುಟ್ಟಾಗ್ಲಿಂದನೂ ಅಷ್ಟೊಂದು ಜ್ವರ ಬಂದೇ ಇರಲಿಲ್ಲ. ತುಂಬಾ ಜ್ವರ. ಯಾವುದೇ ಒಂದು ಟಾನಿಕ್ಕು, ಕಾಲ್ಫಾಲ್ ಆಗಿರ್ಬೋದು, ಪ್ಯಾರಾಸಿಟಮಲ್ಲು, ಯಾವುದೋ ಒಂದು ಟಾನಿಕ್ ಹಾಕಿದ್ರೂ ಕೂಡ ಕಮ್ಮಿನೇ ಆಗ್ತಾ ಇರಲಿಲ್ಲ. ನೆಕ್ಸ್ಟು ನಾವು ಎಲ್ಲ ಮುಗಿಸ್ಕೊಂಡು ಮನೆಗೂ ಕೂಡ ಹೊರಟ್ವಿ. ನೆಕ್ಸ್ಟ್ ಅಲ್ಲೇ ಸೀರೆ ಕೂಡ ಚೇಂಜ್ ಮಾಡಿ ಡ್ರೆಸ್ನ ಹಾಕ್ಕೊಂಡು ಹೊರಟೆ. ಏನಕ್ಕೆ ಅಂತ ಹೇಳಿದ್ರೆ ಡೈರೆಕ್ಟು ಇಲ್ಲಿಂದನೇ ಹಾಸ್ಪಿಟಲ್ಗೆ ಹೋಗೋಣ ಅಂತೇಳಿ, ಪಾಪು ತೋರ್ಸೋಕ್ಕೆ ಅಂತ ಹಂಗೇ ಹೊರಟ್ವಿ. ಹಿಂದೆ ನನ್ನ ತಂಗಿದಿರು ಕಿಶೋರು ಮತ್ತು ನಾನು, ಪಾಪು ಇಷ್ಟು ಜನ ಒಂದು ಕಾರಲ್ಲಿ ಹೋದರೆ, ಇನ್ನು ಮಿಕ್ಕಿದವರು ಒಂದೊಂದು ಕಾರಲ್ಲಿ, ಹಾಗೆ ಊರಿಂದ ಬಂದಿರೋಂಥ ಜನಗಳೆಲ್ಲ ಒಂದೊಂದು ಬಸ್ಸಲ್ಲಿ, ಈ ರೀತಿ ಮಾಡಿಕೊಂಡು ವಾಪಸ್ ಬಂದ್ವಿ. ಎಲ್ಲ ಕಾರ್ಯ ಎಲ್ಲ ಕೂಡ ತುಂಬಾ ಚೆನ್ನಾಗಾಯಿತು. ನಾವು ಡೈರೆಕ್ಟು ಇಲ್ಲಿಂದನೇ ಹಾಸ್ಪಿಟಲ್ಗೆ ಹೋಗಿ ಪಾಪುನೂ ಕೂಡ ತೋರಿಸ್ಕೋಬೇಕು ಅಂತ ಹೋದ್ವಿ. ನಾವು ಆ ಕಡೆಯಿಂದ ಬರುವಾಗ ಬೇರೆ ರೂಟಿಂದ ಬಂದಿದ್ವಿ. ಇವಾಗ ಈ ಕಡೆಯಿಂದ ಹೋಗುವಾಗ ಶ್ರಾವಣ ಬೆಳಗೊಳ ರೂಟಲ್ಲಿ ಹೋಗ್ತಾ ಇದ್ವಿ. ಏನಕ್ಕೆ ಅಂತ ಹೇಳಿದ್ರೆ, ಆ ಕಡೆಯಿಂದ ಬರುವಾಗ KR ಪೇಟೆ ರೂಟ್ ಆಗಿತ್ತು. ಅದು ರೋಡ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಯಾಕೆಂದರೆ ತುಂಬ ಹಳ್ಳ ಆ ಥರನೇ ಇತ್ತು. ಅದಕ್ಕೆ ಈ ಸಲ ಶ್ರಾವಣ ಬೆಳಗೊಳ ರೂಟಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಣ್ಣ ಹೇಳಿದ್ರು ಅಂತ ಅದೇ ರೂಟಲ್ಲಿ ಅವ್ರು ಮುಂದೆ ಹೋಗ್ತಾಯಿದ್ರು, ನಾವು ಹಿಂದೆ ಹೋಗ್ತಾಯಿದ್ದೀವಿ. ನೀವು ಅಷ್ಟೇ ಯಾರಾದರೂ ಚನ್ನರಾಯಪಟ್ಟಣ, ಹಾಸನ ಆ ಥರ ಏನಾದರೂ ಈ ಕಡೆ ಏನಾದ್ರು ಜರ್ನಿ ಮಾಡ್ತಿದ್ದವರು ಶ್ರಾವಣ ಬೆಳಗೊಳ ರೂಟಲ್ಲಿ ಬಂದರೆ ಈ ಥರ ರೋಡ್ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯದು ಹಳ್ಳ ಆಗಿರ್ಬೋದು ಅಥವಾ ತುಂಬ ಕುಲ್ಕೋದು ಆ ಥರ ಏನೂ ಆಗೋದಿಲ್ಲ, ಆರಾಮಾಗಿ ಬರ್ಬೋದು. ನಾವು ಪಾಪನ ತೋರಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ. ಅವರು ಡೈರೆಕ್ಟ್ ಮನೆಗೇ ಹೋದರು, ನಾವು ಹಾಸ್ಪಿಟಲ್ಗೆ ಹೋದ್ವಿ. ಆವತ್ತಿನ ಲಾಗ್ ಇದಾಗಿತ್ತು. ಹಾಗೆ ನೆಕ್ಸ್ಟ್ ಲಾಗಲ್ಲಿ ನಾನು ಯಾವ ಥರ ಫೋಟೋಸ್ಗಳನ್ನ ತೆಗೆಸ್ಕೊಂಡೆ ಅಂತ ಶೇರ್ ಮಾಡ್ತೀನಿ. ಆದಷ್ಟು ಸಪೋರ್ಟ್ ಮಾಡಿ. ಇಷ್ಟ ಆದವರು ಲೈಕ್ ಮಾಡಿ ಪ್ಲೀಸ್. ಡೈಲಿ ಲಾಗು ಕೂಡ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರೋ ಅದೇ ಥರ ಸಪೋರ್ಟ್ ಮಾಡಿ ಅಂತೇಳಿ ಇವತ್ತು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಮಾಡಿ. ಥ್ಯಾಂಕ್ ಯು.